ಭಾರತದ ಆಪರೇಷನ್ ಸಿಂಧೂರ ನಂತರ ಭಯದಲ್ಲೇ ಇರುವಂತಹ ಪಾಕಿಸ್ತಾನ ಸೇನಾ ಸಾಮರ್ಥ್ಯವನ್ನ ವೃದ್ಧಿ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾನೆ ಇದೆ. ರೀಸೆಂಟ್ ಆಗಿ 600 ಕಿಲೋಮೀಟರ್ ದೂರದ ಗುರಿಗಳನ್ನ ಹೊಡೆಯುವಂತಹ ಸಾಮರ್ಥ್ಯ ಇರೋ ತೈಮೂರ್ ಕ್ಷಿಪಣಿ ಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸಿದೆ ಪಾಕಿಸ್ತಾನದ ವಾಯುಪಡೆ ದೇಶೀಯವಾಗಿ ಇದನ್ನ ಅಭಿವೃದ್ಧಿಪಡಿಸಿರುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಯಶಸ್ವಿ ಕ್ಷಿಪಣಿ ಪರೀಕ್ಷೆ ರಾಷ್ಟ್ರೀಯ ಅಂತರಿಕ್ಷ ಯಾನ ಮತ್ತು ರಕ್ಷಣಾ ಸಾಮರ್ಥ್ಯದಲ್ಲಿ ಮಹತ್ವದ ಮೈಲುಗಲ್ಲು ಅಂತ ಪಾಕ್ ಸೇನೆ ಹೇಳಿಕೊಂಡಿದೆ. ತೈಮೂರ್ ಕ್ರೂಸ್ ಕ್ಷಿಪಣಿ 600 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ಹೆಚ್ಚಿನ ನಿಖರತೆಯೊಂದಿಗೆ ಸಾಂಪ್ರದಾಯಿಕ ಸಿಡಿತಲೆ ಹೊತ್ತೊಯ್ಯುವ ಮೂಲಕ ಶತ್ರು ರಾಷ್ಟ್ರದ ಪ್ರದೇಶ ಮತ್ತು ಸಮುದ್ರದ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಅತ್ಯಾಧುನಿಕ ನ್ಯಾವಿಗೇಷನ್ ಮತ್ತು ಮಾರ್ಗದರ್ಶನ ವ್ಯವಸ್ಥೆಯನ್ನು ಹೊಂದಿರುವ ತೈಮೂರನ್ನ ಅತ್ಯಂತ ಕಡಿಮೆ ಎತ್ತರದಲ್ಲಿ ಉಡಾಯಿಸುವಂತೆ ಅಭಿವೃದ್ಧಿಗೊಳಿಸಲಾಗಿದೆ. ಇದು ಪ್ರತಿಕೂಲ ಗಾಳಿ ಮತ್ತು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳಿಂದ ಪರಿಣಾಮಕಾರಿಯಾಗಿ ತಪ್ಪಿಸಿಕೊಳ್ಳುವುದಕ್ಕೆ ಅನುವು ಮಾಡಿಕೊಡುತ್ತೆ ಅಂತ ಪಾಕ್ ಸೇನೆ ಮಾಹಿತಿ ಕೊಟ್ಟಿದೆ. ಪಾಕ್ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಜಹೀರ್ ಅಹಮದ್ ಬಾಬರ್ ಸಿಧು ಈ ಸಾಧನೆಗಾಗಿ ವಿಜ್ಞಾನಿಗಳು, ಎಂಜಿನಿಯರ್ಗಳು ಮತ್ತು ಇಡೀ ತಂಡವನ್ನ ಅಭಿನಂದಿಸಿದ್ದಾರೆ. ಭಾರತ ಮುಂದಿನ ಪೀಳಿಗೆಯ ಆಕಾಶ ಕ್ಷಿಪಣಿ ವ್ಯವಸ್ಥೆಯನ್ನ ಇತ್ತೀಚೆಗೆ ನಡೆಸಲಾಗಿತ್ತು. K4 ಪರಮಾಣು ಸಾಮರ್ಥ್ಯವುಳ್ಳ ಜಲಾಂತರ್ಗಾಮಿಯಿಂದ ಉಡಾವಣೆ ಮಾಡಬಹುದಾದ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾದ ಪಿನಾಕಾ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ನ ಮೊದಲ ಹಾರಾಟ ಪರೀಕ್ಷೆಯನ್ನ ಇತ್ತೀಚೆಗೆ ನಡೆಸಿತ್ತು. ಇದರ ಬೆನ್ನಲ್ಲೇ ಈಗ ಪಾಕಿಸ್ತಾನ ಕೂಡ ತೈಮೂರ್ ಕ್ಷಿಪಣಿ ಪರೀಕ್ಷೆ ನಡೆಸಿ ಅದರ ಶಕ್ತಿ ಸಾಮರ್ಥ್ಯಗಳನ್ನು ತುರ್ತಾಗಿ ಪ್ರಕಟಿಸಿರೋದನ್ನ ನೋಡಿದ್ರೆ ಭಾರತದ ಪಿನಾಕಾ ಕ್ಷಿಪಣಿಗಳಿಗೆ ನಮ್ಮ ಉತ್ತರ ಅಂತ ಇಂಡೈರೆಕ್ಟ್ ಆಗಿ ಹೇಳಿರೋ ರೀತಿಯಲ್ಲಿ ಕಾಣಿಸುತ್ತೆ. ಆದರೆ ಇಲ್ಲಿ ಭಾರತದ ಬತ್ತಳಿಕೆಯಲ್ಲಿರೋ ಕ್ಷಿಪಣಿಗಳಿಗೆ ಕಂಪೇರ್ ಮಾಡಿದ್ರೆ ತೈಮೂರ್ ಅಷ್ಟೇನು ಶಕ್ತಿಶಾಲಿ ಅಲ್ಲ ಅಂತ ಹೇಳಬಹುದು. ಪ್ರಬಲವಾದ ಶಸ್ತ್ರಾಸ್ತ್ರ ಆಗಿದೆ, ಆದರೆ ಭಾರತದ ಗಡಿಯಲ್ಲಿ ಅಳವಡಿಸಲಾಗಿರೋ ಸುದರ್ಶನ ಚಕ್ರ ಹೆಸರಿನ S-400 ಕ್ಷಿಪಣಿ ನಿಗ್ರಹ ವ್ಯವಸ್ಥೆಯನ್ನ ಅದು ಭೇದಿಸಬಲ್ಲದು. ಆದರೆ ಭಾರತದ ಬತ್ತಳಿಕೆಯಲ್ಲಿ ಅದಕ್ಕಿಂತಲೂ ಹೆಚ್ಚು ಬಲಶಾಲಿಯಾಗಿರೋ ಕ್ಷಿಪಣಿಗಳಿವೆ ಅನ್ನೋದು ಕೂಡ ಅಷ್ಟೇ ಸತ್ಯ. ತೈಮೂರ್ ಕ್ಷಿಪಣಿ ಸಬ್ಸಾನಿಕ್ ಮಿಸೈಲ್, ಶಬ್ದದ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ಸಾಗುವಂತಹ ಕ್ಷಿಪಣಿ. ಆದರೆ ಭಾರತದ ಸಶಸ್ತ್ರ ಪಡೆಗಳಲ್ಲಿ ಸೂಪರ್ಸಾನಿಕ್ ಮಿಸೈಲ್ಗಳಿವೆ, ಅಂದ್ರೆ ಶಬ್ದದ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಸಾಗುವಂತಹ ಕ್ಷಿಪಣಿಗಳಿದೆ. ತೈಮೂರ್ಗೆ ಟಕ್ಕರ್ ಕೊಡಬಲ್ಲ 3 ಕ್ಷಿಪಣಿಗಳಂದ್ರೆ ಅದು ಬ್ರಹ್ಮೋಸ್, ಸ್ಕಾಲ್ಪ್ ಮತ್ತು ಅಗ್ನಿ ಸರಣಿ ಕ್ಷಿಪಣಿಗಳು. ಒಟ್ನಲ್ಲಿ ಪೆಹಲ್ಗಾಮ್ ದಾಳಿಯ ಆದ್ಮೇಲೆ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಪಾಕಿಸ್ತಾನಕ್ಕೆ ಸರಿಯಾಗಿ ಬಿಸಿ ಮುಟ್ಟಿಸಿತ್ತು. ಹೀಗಾಗಿ ಒಂದ್ ರೀತಿ ಆತಂಕದಲ್ಲೇ ಇರುವಂತಹ ಪಾಕಿಸ್ತಾನ ಯುದ್ಧದ ಸಿದ್ಧತೆಗಳನ್ನ ಮಾಡಿಕೊಳ್ಳೋ ಸಲುವಾಗಿ ಈ ರೀತಿ ಕ್ಷಿಪಣಿ ಪರೀಕ್ಷೆ ನಡೆಸಿದೆ ಅಂತಾನೆ ಹೇಳಲಾಗ್ತಾ ಇದೆ.